ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬೇರೆ ಇನ್ನೇನಾದ್ರೂ ಬೇಕಾದ್ರೆ ದಯವಿಟ್ಟು ಹೇಳಬೇಕು, ಗೊತ್ತಿರೋದೆಲ್ಲ ಇಟ್ಟಿದ್ದೀವಿ. ಜೀವ ಯಾವುದಕ್ಕೂ ಸಿಗೋದೇ ಇಲ್ಲ ಅಂತಾನೆ, ಎಲ್ಲದಕ್ಕೂ ಆಬ್ಸೆಂಟು, ಹೀಗೆ ಬರಲ್ಲ ಅವನು. ಬಟ್ ಎನಿವೇಸ್, ಅವನು ಈ ರೀತಿ ಬ್ಯುಸಿ ಆಗಿದ್ದಾನೆ ಅಂದರೆ ಅವನು ಬಿಸ್ನೆಸ್ ಬೆಳೀತಿದೆ ಅಂತಾನೆ ಅಂತ. ನಾನು ಈ ಮೂಲಕ ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಅವನು ಯಾವಾಗಲೂ ಹೀಗೆ ಇಟ್ಟಿರಪ್ಪ. ಇದೇನೆ ಸ್ಟೇಜ್ ಮೇಲೆ ಭಾಷಣ ಮಾಡೋರ್ ತರ ಈ ಮೂಲಕ ಆ ಮೂಲಕ ಅನ್ಕೊಂಡು. ಸರಿ, ಬೇಜಾರಾಗಿದೆ ಗೊತ್ತು ಬಿಡು, ನೆಕ್ಸ್ಟ್ ಫಂಕ್ಷನ್ಗೆ ಬರ್ತಾನೆ. ಅದೇನು ಬರ್ತಾನೋ. ಅದಕ್ಕೆ ಅವನು ನಿಮ್ ಕೈಗೆ ಮಾತ್ರ ಅಲ್ಲ, ನನ್ನ ಕೈಗೆ ಸಿಗ್ತಾ ಇಲ್ಲ. ನಾನಿನ್ನೇನು ಹೇಳಿ? ಜೀವನ ಮಿಸ್ ಮಾಡ್ಕೋತಿದ್ಯಾ ಮತ್ತೆ ಇಲ್ವಾ, ಅಷ್ಟಿಷ್ಟಪಟ್ಟು ಮದ್ವೆ ಆಗಿದ್ದೀನಿ, ಯಾವಾಗ್ಲೂ ಜೊತೆಲೇ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಈಗ ನೋಡಿದ್ರೆ ನನ್ನ ಜೊತೆ ಇರೋದೇ ಇಲ್ಲ. ಬಟ್ ಐ ಅಂಡರ್ಸ್ಟ್ಯಾಂಡ್, ಲೈಫ್ ಹ್ಯಾಪನ್ಸ್. ಸೊ ಒಂದು ಬೇಕು ಅಂದ್ರೆ ಒಂದು ಕಳ್ಕೊಳ್ಳೇಬೇಕು. ಈಗ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವಾವ್, ಸೋ ಸ್ವೀಟ್. ಜೀವನದಲ್ಲಿ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಹೀಗೆ ಇರಬೇಕು, ಇಲ್ಲ ಅಂದ್ರೆ ಸಂಸಾರ ಅನ್ನೋದು ಉಪ್ಪಿಲ್ದೇ ಇರೋ ಸಾಂಬಾರ್ ತರ ಆಗ್ಬಿಡುತ್ತೆ ಅಲ್ವಮ್ಮ? ಇದೇನದ್ಗೆ ಲೈಫ್ ನ ನೀವು ಅನ್ನ ಸಾಂಬಾರ್ಗೆಲ್ಲ ಹೋಲಿಸ್ತಾ ಇದ್ದೀರಾ? ಹೌದು, ಎಲ್ಲಿ ನಿಮ್ಮತ್ತೆ ಶಕುಂತಲ ಕಾಣಿಸ್ತಾ ಇಲ್ಲ? ರೂಮಲ್ಲಿ ಅವ್ರೆ. ಯಾಕೆ, ಹುಷಾರಿಲ್ವಾ? ಇಲ್ಲ ಚೆನ್ನಾಗೇ ಅವ್ರೆ, ಆದ್ರೆ ಯಾಕೋ ಒಂಥರ ಡಲ್ ಆಗವ್ರೆ. ಅಯ್ಯೋ, ಇಲ್ಲಿ ಇಷ್ಟೆಲ್ಲ ಫಂಕ್ಷನ್ ನಡೀತಾ ಇರೋವಾಗ ಅವ್ರು ಡಲ್ ಆಗಿದ್ರೆ ಹೆಂಗೆ? ಭೂಮಿ, ನಾನು ಹೋಗೊಂದ್ಸಲಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಹಾಯ್ ಸಾರಿ ಅದಕ್ಕೆ ಸಾರಿ, ಬರೋದು ಲೇಟ್ ಆಗೋಯ್ತು. ನೋ ಪ್ರಾಬ್ಲಮ್. ಅದೇ ಅಲ್ವಾ, ಅದೇಂಗ್ ಶುರು ಆಗುತ್ತೆ? ನಾನು ಬಂದೆಲ್ಲ ರೆಡಿ ಮಾಡಿದ್ರೆ ತಾನೇ ಶುರು ವಾ, ಏನಪ್ಪ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದೀರಾ? ನನಗೇನು ಕೆಲಸನೇ ಇಲ್ವಾ? ಅದ್ಯಾಕೆ ಹಂಗೆ ಹೇಳ್ತಿದ್ರ? ಇದು ಬರೀ ಅರ್ಧ ಕೆಲಸ ಅಷ್ಟೇ, ಇನ್ನೂ ಅರ್ಧ ಬಾಕಿ ಇದೆ, ನಿಮ್ಗೋಸ್ಕರ ಇಟ್ಟಿರ್ತೀನಿ. ಇಲ್ಲೂ ಇದೆಯಾ? ಇರ್ಲಿ, ಪರವಾಗಿಲ್ಲ, ಮಾಡ್ತೀನಿ. ಇಲ್ಲ ಏನು ಬೇಕಿಲ್ಲ. ನೀವು ಪಾರ್ಥ ಅವರಿಗೆ ತುಂಬಾ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದೀರಾ, ಅವರೇ ಎಲ್ಲ ಮಾಡಿದ್ದು. ವೆರಿ ಗುಡ್ ಪಾರ್ಥ. ಎಲ್ಲಿ ನಮ್ಮ ಗೆಳೆಯ ಕಾಣ್ತಾ ಇಲ್ಲ? ಸರ್ ಮೇಲ್ಗಡೆ ರೂಮಲ್ಲಿ ಇಂಪಾರ್ಟೆಂಟ್ ಕೆಲಸದಲ್ಲಿ ಬಿಸಿ ಇದ್ದಾರೆ. ಏನು ಒಳಪ್ಪ, ಮಾತಾಡ್ಸ್ಕೊಂಡ್ ಬರ್ತೀನಿ. ಗೆಳೆಯ, ಯಾಕೋ ಮಗಳ ನೆನಪಾದ್ಲ? ಅವಳು ಇದ್ದಿದ್ರೆ ನಾನೇ ಅವಳನ್ನು ರೆಡಿ ಮಾಡಿರ್ತಿದ್ದೆ. ಅವಳದು ಫೋಟೋ ಶೂಟ್ ಆಗ್ತಿತ್ತು. ಈಗ ಅದೆಲ್ಲಿದ್ದಾಳೋ ಹೇಗಿದ್ದಾಳೋ ಎಲ್ಲಿ ಬಿಡ, ಈಗ ಯಾಕೆ? ಗುಡ್, ಇದನ್ನೇ ಗೆಳೆಯ ನಾನು ಹೇಳಿದ್ದು. ಈ ಸಮಾಧಾನಕ್ಕೆ ಬರ್ಬೇಕು ನೀನು. ಗೆಳೆಯ, ಮಗಳು ನೆನಪಾಗ್ತಾಳೆ, ದುಃಖ ಆಗುತ್ತೆ, ಕಣ್ಣೀರು ಬರುತ್ತೆ, ಮನಸ್ಸಿಗೆ ನೋವಾಗುತ್ತೆ, ಎಲ್ಲ ಓಕೆ. ಆದರೆ ಆ ಕಣ್ಣೀರು ಒರೆಸ್ಕೊಂಡು ಖುಷಿಯಾಗಿ ಮತ್ತೆ ಬ್ಯಾಕ್ ಟು ರೆಗ್ಯುಲರ್ ಲೈಫ್ ಅಂತ ಬಂದ್ಬಿಡ್ಬೇಕು. ಒಂದಂತೂ ಸತ್ಯ ಕಣ, ರಾತ್ರಿ ಆದ್ಮೇಲೆ ಹಗಲು ಬರಲೇಬೇಕಾ? ದಟ್ಟವಾಗಿ ಮೋಡ ಕವದ್ಮೇಲೆ ಮಳೆ ಆಗ್ಲೇಬೇಕಾ? ಇದು ಹಾಗೇನೆ. ದುಃಖ ಆದ್ಮೇಲೆ ಖುಷಿ ಬಂದೇ ಬರುತ್ತೆ. ನಿನ್ನ ಮಗಳಿಗೆ ಏನಂತ ಹೆಸರಿಡ್ಬೇಕು ಅಂತಿದ್ದೆ ಹೇಳು? ಖುಷಿ ತಾನೆ. ಡೋಂಟ್ ವರಿ, ಖುಷಿ ಸಿಗ್ತಾಳೆ, ಖುಷಿ ಕೊಡ್ತಾಳೆ. ನಿಧಾನಕ್ಕೆ ಮಾತಾಡೋ. ಅಂತದೇನು ಹೇಳ್ದೆ ನಾನು? ಮನೆ ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ. ಸಾರಿ ಗೆಳೆಯ, ಎಕ್ಸೈಟ್ಮೆಂಟ್ ಅಲ್ಲಿ ಸ್ವಲ್ಪ ಜೋರಾಗಿ ಹೇಳ್ಬಿಟ್ಟೆ. ಹುಷಾರಾಗಿರಪ್ಪ. ಸಾರಿ. ಅಕಸ್ಮಾತ್ ಭೂಮಿಕಾ ಕಿವಿಗೆ ಬಿದ್ರೆ ಒಂದೋಗಿ ಇನ್ನೊಂದಾಗುತ್ತೆ ಆಮೇಲೆ. ಸಾರಿ ಅಂತ ಹೇಳಿದ್ನಲ್ಲ, ಮತ್ತ್ಯಾಕೆ ಹಾಕೊಂಡು ರುಬ್ತಾ ಇದೆಯಾ? ಆಯ್ತು ಬಿಡು, ಇನ್ಮೇಲೆ ಕೇರ್ಫುಲ್ ಆಗಿರ್ತೀವಿ. ಗೆಳೆಯ, ಮೊನ್ನೆ ಮನೇಲಿ ಮಾತಾಡೋವಾಗ್ಲೂ ಅಪ್ಪಣ್ಣಂಗೆ ಡೌಟ್ ಬರೋ ಥರ ಆಗೋಯ್ತು ಕಣೋ. ಹೆಂಗೋ ಮ್ಯಾನೇಜ್ ಮಾಡ್ಬಿಟ್ಟೆ, ಗೊತ್ತಲ್ಲ ಅದ್ರ ಬಗ್ಗೆ ನಿನಗೆ. ಪಾ, ಪೊಲೀಸವ್ರ ಹತ್ರ ಸಿಕ್ಕಾಕೊಂಡ್ರು ಪರವಾಗಿಲ್ಲ, ಈ ಹೆಂಗಸರ ಹತ್ರ ಸಿಕ್ಕಾಕೋಬಾರ್ದು. ವಿಚಾರಣೆ ಏನಿಲ್ಲ, ಏಕ್ದಮ್ ಗಲ್ ಶಿಕ್ಷೆನೆ.
ಅಪ್ಪೀಲ್ಗೂ ಹೋಗಕ್ಕಾಗಲ್ಲ. ಏ ಇವನು ನಗ್ತಾನಲ್ಲ ನನ್ನ ಮಾತಿಗೆ. ರೆಡಿ ಮಾಡ್ದಾ? ಬೇಗ ಬೇಗ ಬೇಗ. ಇವನ ಇವನ ಕನಕಾಭಿಷೇಕ ನೋಡಿದ, ಕನಕಾಭಿಷೇಕದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಸಹ ಭಗವಂತ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಬರುವಂತೋ ಬರುವಂತು. ಮಗುನ್ ತಗೊಳ್ಳಿಮ್ಮ. ಸೊಸೇಂದ್ರ ಎಲ್ಲರೂ ಬಂದು ಅಜ್ಜಿ ಹತ್ರ ಆಶೀರ್ವಾದ ತಗೊಳ್ಳಿ. ಈಗ ದಂಪತಿಗಳು ಆಶೀರ್ವಾದ ತಗೊಳ್ಳಿ ಅಜ್ಜಿ ಹತ್ರ. ದೇವ್ರು ಒಳ್ಳೇದು ಮಾಡ್ಲಮ್ಮ. ಮಲ್ಲಿ ಬಾಮ್ಮ ಆಶೀರ್ವಾದ ತಗೋ ಬಾ. ರೀ ಹೆಂಡತಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಕನಕಾಭಿಷೇಕ? ಅಲ್ಲ, ಯಾಕೆ ನಾವು ಇದನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು ಒಂದು ಹೆಜ್ಜೆ ಮುಂದೆ ಇಡಬಾರ್ದು? ಏನಿಲ್ಲ, ಇಟ್ಸ್ ಓಕೆ, ಲೆಟ್ಸ್ ಕಂಟಿನ್ಯೂ. ಅಮೃತಧಾರೆ